ಸಂಭಲ್ ಹಿಂಸಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಆ ಸ್ಥಳಕ್ಕೆ ಹೋಗಿ ನಾವು ನೋಡಬೇಕದನ್ನು ಅಂತ ಅವ್ರು ಹೊರಟಾಗ ಅದನ್ನು ಉತ್ತರ ಪ್ರದೇಶದ ಯೋಗಿ ಸರ್ಕಾರ ತಡೆದಿದ್ದಾರೆ ಅವರಿಬ್ಬರನ್ನು ಕೂಡ. ಇಲ್ಲಿ ಕಾಂಗ್ರೆಸ್ ವರ್ಸಸ್ ಯೋಗಿ ಸರ್ಕಾರ ಅಂತ ನಡೀತಾ ಇದೆ. ಸಂಭಲ್ಗೆ ಹೊರಟಂತಹ ರಾಹುಲ್ ಗಾಂಧಿ ಅವರನ್ನು ಅರ್ಧ ದಾರಿಯಲ್ಲೇ ತಡೆದು ಹಾಕಿದ್ದಾರೆ. ಉತ್ತರ ಪ್ರದೇಶದ ಗಾಜಿಪುರ ಗಡಿಯಲ್ಲಿಯೇ ರಾಹುಲ್ ಗಾಂಧಿ ಅವರನ್ನು ಮತ್ತು ವಯನಾಡ್ನ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರನ್ನ ತಡೆ ಹಿಡಿದಿದ್ದಾರೆ, ತೆರಳೋದಕ್ಕೆ ಅಡ್ಡಿಪಡಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ನಿಯೋಗ ಹೋಗ್ತಾ ಇತ್ತು. ಯಾವ ಥರ ಅವರು ಮಣಿಪುರಕ್ಕೂ ಹೋಗಿದ್ರು, ಮಣಿಪುರದಲ್ಲಿ ಗಲಭೆಗಳಾಗಿದೆ ಏನು ಕತೆ ಅಂತೇಳಿ ಒಂದು ಸಾಂತ್ವನಕ್ಕೋ ಸಮಾಧಾನಕ್ಕೋ ವಸ್ತುಸ್ಥಿತಿಯನ್ನು ಅರಿಯುವ ಸಲುವಾಗಿಯೋ ಹಿಂದೆ ಮಣಿಪುರಕ್ಕೆ ಅವ್ರು ಭೇಟಿ ಕೊಟ್ಟಿದ್ರು. ಪ್ರಾಬಬಲಿ ಅದೇ ರೀತಿಯಲ್ಲಿ ಸಂಭಲ್ಗೆ ಹೋಗಬೇಕು ಅಂತ ಹೊರಟಿದ್ದಾರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ನೇತೃತ್ವದ ನಿಯೋಗ. ಸೊ ಏನು ಮಾಡ್ತಾರೆ, ಇವರಿಗೆ ಸಂಭಲ್ನಲ್ಲಿ ಇವ್ರು ಹೋಗಬೇಕು ಅಂತ ಹೊರಟಾಗ ಅರ್ಧ ದಾರಿಗೆ ತಡೆದಿದ್ದಾರೆ. ಇದು ಸಾಲದು ಅಂತ ಡಿಸೆಂಬರ್ 31ರವರೆಗೂ ಕೂಡ ಯಾರು ಬರಕೂಡದು ಅಂತೇಳಿ ನಿಷೇಧಾಜ್ಞೆಯನ್ನು ಕೂಡ ಯೋಗಿ ಸರ್ಕಾರ ವಿಸ್ತರಿಸಿದೆ. ಸಂಭಲ್ ಪ್ರವೇಶ ಮಾಡಬಾರದು ಅಂತ ಗಾಜಿಪುರ ಗಡಿಯಲ್ಲಿ ಭಾರೀ ಬಂದೋಬಸ್ತನ್ನು ಮಾಡಲಾಗಿದೆ. ಸೊ ಕಾಂಗ್ರೆಸ್ ನಿಯೋಗ ಮತ್ತು ಪೊಲೀಸರ ನಡುವೆ ದೊಡ್ಡ ಮಾತಿನ ಚಕಮಕಿ ನಡೆದಿದೆ.